ನಮ್ ಟಗರು ಪುಟ್ಟಿ ರಕ್ಷಿತನ ಇಂಟರ್ವ್ಯೂ ಮಾಡಿದ್ರೆ ಅವಳಲ್ಲಿ ಇರುವಂತಹ ಚೈತನ್ಯ ಅಂಡ್ ಅವಳಿಗಿರುವಂತಹ ಒಂದು ಗುಣ ಇದೆಯಲ್ಲ, ರಿಯಲಿ ಗ್ರೇಟ್. ಎಲ್ರು ಆ ಗುಣನ ಅಳವಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತಾರೆ, ಯಾರಿಗೂ ಬೇಜಾರೇ ಆಗಲ್ಲ. ಇಂಟರ್ವ್ಯೂ ಮಾಡೋದಕ್ಕೆ ಬಂದಿರುವಂತಹ ವ್ಯಕ್ತಿ ಕೇಳ್ತಾರೆ, ನೀವು ರನ್ನರ್ ಅಪ್ ಆಗಿದ್ದು ನಿಮ್ಗೆ ಬೇಜಾರಾಯ್ತಾ ಅಂತ. ಅವಳು ಹೇಳ್ತಾಳೆ, ಇಲ್ಲ ನಂಗೇನ್ ಬೇಜಾರಾಗ್ಲಿಲ್ಲ, ನಾನು ರನ್ನರ್ ಆಗಿರೋದು ನನಗೆ ತುಂಬಾ ಖುಷಿ ಇದೆ. ಹಾಗೇನೆ ನಾನು ಗೆದ್ದಾಗೇನೆ ಇಷ್ಟು ದೂರ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಗೆದ್ದಿದ್ದೀನಿ. ಫಸ್ಟ್ ಸೆಕೆಂಡ್ ಆ ತರ ಏನು ಇಲ್ಲ, ನಾನು ಆಲ್ರೆಡಿ ವಿನ್ನರ್ ಅಂತ ಹೇಳ್ತಾರೆ. ಈ ಒಂದು ಮೆಂಟಾಲಿಟಿ ಅಲ್ಲಿ ಬಂದಂತಹ 24 ರಕ್ಷಿತನ್ ಬಿಟ್ರೆ ಇನ್ಯಾರಿಗೂ ಅದ್ ಬರ್ಲಿಕ್ಕೆ ಚಾನ್ಸೇ ಇಲ್ಲ, ನಾನು ಆಲ್ರೆಡಿ ಗೆದ್ದಿದ್ದೀನಿ ಅಂತ. ಆ ಒಂದು ಪಾಸಿಟಿವ್ ಮೆಂಟಾಲಿಟಿ ಅವಳನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದೆ, ಮುಂದೆ ಎಲ್ಲೋ ಕರ್ಕೊಂಡೋಗಿ ನಿಲ್ಸುತ್ತೆ. ಅವರ ಗುಣ ಅಂತೂ ಸೂಪರ್, ಪ್ಯೂರ್ ಹಾರ್ಟ್ ಅಂತಾನೆ ಹೇಳ್ಬೋದು. ಹಾಗೇನೆ ಗಿಲ್ಲಿ ವಿನ್ ಆಗಿದ ತಕ್ಷಣ ಅವರಲ್ಲಿ ಕೂಡ ತುಂಬಾ ಖುಷಿನ ನಾವು ಕಂಡ್ವಿ. ಅಂಡ್ ಯಾವುದೇ ರೀತಿಯ ನಿಷ್ಕಲ್ಮಶ ಇಲ್ಲ ಅವ್ರ ಮನಸ್ಸಲ್ಲಿ. ಸೊ ರಕ್ಷಿತಾ ಡಿಸರ್ವ್ ರನ್ನರ್ ಆಗೋದಕ್ಕೆ. ಅಂಡ್ ಗಿಲ್ಲಿ ಕಂಗ್ರಾಚುಲೇಷನ್ಸ್. ಹಾಗೆ ರಕ್ಷಿತಾ ಶೆಟ್ಟಿ ನಿಮ್ಗೂ ಕೂಡ ಕಂಗ್ರಾಚುಲೇಷನ್. ನಿಮ್ಮ ಲೈಫಲ್ಲಿ ಮುಂದೆ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ಬರಲಿ. ಹಾಗೇನೆ ಅವರು ವ್ಲಾಗಿಂಗ್ ನಂತೂ ಸ್ಟಾಪ್ ಮಾಡಲ್ಲ, ಆಕ್ಟಿಂಗ್ ಫೀಲ್ಡ್ ಹೋಗಲ್ಲ ಅಂತ ಹೇಳಿದ್ರು. ಹಾಗೆ ವ್ಲಾಗಿಂಗ್ ನ ಕಂಟಿನ್ಯೂ ಮಾಡ್ತಾರೆ. ಅಂಡ್ ಎಲ್ರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.